ನೀವೆಂದೂ ಕಂಡು ಕೇಳಿ ಹರಿಯದಂತಹ ಸ್ಫೋಟಕ ಭವಿಷ್ಯ, ಮುಂದಾಗುವ ಅನೇಕ ಗಂಡಾಂತರಗಳ ಬಗ್ಗೆ ಭವಿಷ್ಯವಾಣಿ ಇಲ್ಲಿದೆ. ಇವರ ಭವಿಷ್ಯವಾಣಿ ಎಲ್ಲವೂ ಕೂಡ ನಿಜವಾಗ್ತಿರೋದೇ ಎಲ್ಲರಿಗೂ ಕೂಡ ರೋಚಕವನ್ನ ಉಂಟು ಮಾಡ್ತಾ ಇದೆ. ಕೆಲ ವಾರಗಳ ಹಿಂದಷ್ಟೇ ದಕ್ಷಿಣ ಭಾರತದ ಭವಿಷ್ಯವಾಣಿ ನುಡಿದಿದ್ದ ಗುರೂಜಿ ಮಣಿಪುರದಂತಹ ದುರಂತ ಮರಿಕಳಿಸುತ್ತೆ ಅಂತ ಹೇಳಿದ್ರು. ಅದರಂತೆ ಬೆಳಗಾವಿಯಲ್ಲಿ ದುರಂತ ಬೆಳವಣಿಗೆಯೊಂದು ಬೆಳಕಿಗೆ ಬಂದಿದೆ. ಇದು ಕಾಲಜ್ಞಾನಿ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿ ಭವಿಷ್ಯವಾಣಿ. ನಾವ್ ಎಷ್ಟೋ ಸಿದ್ಧಿ ಪುರುಷಗಳ ಬಗ್ಗೆ ಕೇಳಿದೀವಿ, ಕಾಲ ಜ್ಞಾನಿಗಳ ಬಗ್ಗೆ ಕೇಳಿದೀವಿ, ಎಷ್ಟೋ ಮಹಾನ್ ಪುರುಷರುಗಳು ದೈವಾಂಶ ಸಂಭೂತರಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳ ಬಗ್ಗೆ ಕೇಳಿದೀವಿ. ಆದ್ರೆ ಈ ಒಂದು ಕಲಿಯುಗದಲ್ಲಿ ಕಾಲಜ್ಞಾನವನ್ನ ಹೇಳ್ತಕ್ಕಂತಹ, ಭವಿಷ್ಯವಾಣಿಯನ್ನ ಹೇಳ್ತಕ್ಕಂತಹ, ನಮ್ಮ ಕಣ್ಣು ಮುಂದೆ ಇರ್ತಕ್ಕಂತಹ ಸ್ವರೂಪದಲ್ಲಿ ಸ್ವರೂಪಿಯಾಗಿರ್ತಕ್ಕಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ಕಾಲಜ್ಞಾನ ಭವಿಷ್ಯವಾಣಿಯನ್ನ ಕೇಳಿದ್ರೆ ನಿಜಕ್ಕೂ ಒಂದ್ ರೀತಿ ಮೈ ಜುಮ್ ಅನ್ಸುತ್ತೆ ಅಲ್ವಾ. ಯಾಕಂದ್ರೆ ಅವರು ಕಳೆದ ವರ್ಷ ಅಂತಂದ್ರೆ 2022 ಡಿಸೆಂಬರ್ನಲ್ಲೇ ಈ ಒಂದು 2023 ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸುಳಿವುಗಳನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಅವ್ರು ಹೇಳ್ದಂತ ಎಷ್ಟೋ ಒಂದು ಘಟನಾವಳಿಗಳು ನಿಜ ಆಗಿರುವಂತದ್ದು. ಪಾಕಿಸ್ತಾನ ಒಂದು ದುರಂತದಲ್ಲಿ ಅಂತ್ಯ ಆಗುತ್ತೆ, ಪಾಕಿಸ್ತಾನದ ಒಂದು ಇಸ್ಲಾಮಿಕ್ ಕಂಟ್ರಿ ಕಂಪ್ಲೀಟ್ ಆಗಿ ನಶಿಸಿ ಹೋಗುವಂತ ಒಂದು ಟೈಮ್ ಬರುತ್ತೆ ಅನ್ನೋಂಥದ್ದನ್ನ ಹೇಳಿದ್ರು. ಸೊ ಅದೇ ರೀತಿಯಾಗಿ ಪಾಕಿಸ್ತಾನ ಏನೆಲ್ಲ ಆಯ್ತು, ಯಾವ ರೀತಿ ಬರಗಾಲ ಕಿತ್ತು ತಿಂತಾ ಇದೆ ಇವತ್ತಿಗೂ ಕೂಡ ಅನ್ನೋಂಥದ್ದು ನಾವೆಲ್ಲ ನೋಡ್ತಾನೆ ಇದೀವಿ. ಇನ್ನು ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಈ ಒಂದು ಇಸ್ರೋ ವೈಜ್ಞಾನಿಕ ರೀತಿ ವಿಜ್ಞಾನಕ್ಕೆ ಅತಿಯಾಗಿರ್ತಕ್ಕಂಥ ಒಂದು ಮನ್ನಣೆ ದೊರಕುತ್ತೆ, ಅತಿಯಾಗಿರ್ತಕ್ಕಂಥ ಒಂದು ಗೌರವ ಸಿಗುವಂತ ಒಂದು ಕೆಲಸ ಮಾಡುತ್ತೆ ಅಂತ ಮಾತನ್ನ ಹೇಳಿದ್ರು. ಅದೇ ರೀತಿಯಾಗಿ ನಮ್ಮ ಇಸ್ರೋ ಚಂದ್ರಯಾನ ಯಾವ ರೀತಿ ಇತ್ತು, ಸೊ ಅದರಲ್ಲೂ ಕೂಡ ಶ್ಲಾಘನೀಯ ಆಗುವಂತಹ ಕೆಲವೊಂದು ವಿಚಾರಗಳು ಕೂಡ ಹೊರಗೆ ಬಂದಿರುವಂತದ್ದು ನಾವು ನೋಡ್ತಾನೆ ಇದೀವಿ. ಇನ್ನು ಅದೇ ರೀತಿಯಾಗಿ 3ನೇ ಮಹಾಯುದ್ಧ ಫಿಕ್ಸ್ ಅನ್ನೋಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ರು ಅವರು. ಖಂಡಿತ ಹೇಳಿದ್ರು, ಯಾಕಂತಂದ್ರೆ ದೇಶಗಳ ನಡುವೆ ಯುದ್ಧ ಆಗುತ್ತೆ ಅನ್ನೋಂಥದ್ದನ್ನ ಮುಂಚಿತವಾಗಿ ಹೇಳಿದ್ರು. ಅವ್ರು ಹೇಳ್ದಂತ ಕೆಲವೊಂದು ವಾರಗಳಲ್ಲೇ ಈ ಒಂದು ಇಸ್ರೇಲ್ ಮತ್ತೆ ಹಮಾಸ್ ನಲ್ಲಿ ಯುದ್ಧಗಳು ಸ್ಟಾರ್ಟ್ ಆಗಿರುವಂಥದ್ದು. ಸೊ ಸಾಕಷ್ಟು ರೀತಿಯಾಗಿರುವಂತಹ ಒಂದು ವಿಚಾರಗಳನ್ನ ಅವರು ಹೇಳಿದ್ರು. ಇನ್ನು ಅದೇ ರೀತಿಯಾಗಿ ಈ ಒಂದು POK ನಮ್ಮ ಭಾರತ ದೇಶಕ್ಕೆ ಸೇರ್ಪಡೆ ಆಗೇ ಆಗುತ್ತೆ, 100ಕ್ಕೆ 100ರಷ್ಟು ಆಗುತ್ತೆ ಅನ್ನೋಂಥ ಮಾತನ್ನ ಹೇಳಿದ್ದು. ಇದೆಲ್ಲ ಮೀಡಿಯಾ ಪ್ರೂಫು ನಿಮ್ಗೆ ಇದೆ, ನಿಮ್ಮ ಕಣ್ಮುಂದೆನೇ ಇದೆ, ನಾವೆಲ್ಲ ಕೂಡ ನೋಡೇ ಇದ್ದೀವಿ. ಸೊ ಅದೇ ರೀತಿಯಾಗಿ ಇವತ್ತಿನ ಸಹ POK ನಮ್ಮ ದೇಶಕ್ಕೆ ಸೇರ್ತಾ ಇರುವಂತದ್ದು ಕೂಡ, ಆ ವಿಚಾರ ಕೂಡ ನಿಮಗೆ ಗೊತ್ತು. ಮತ್ತೊಂದು ವಿಚಾರ, ಈ ಒಂದು 2024ರಲ್ಲಿ ಯಾವ ರೀತಿ ಇದೆ ಭವಿಷ್ಯ ಅಂತ ನಾವು ಕೇಳ್ಪಟ್ಟಾಗ, ಈ ದಕ್ಷಿಣ ಭಾರತಕ್ಕೆ ಕೆಲವೊಂದಷ್ಟು ಅವಘಡಗಳು ಅನಾಹುತಗಳು ಆಗುತ್ತೆ. ಕೇದಾರನಾಥದಲ್ಲಿ ಆದಂತಹ ಒಂದು ಪ್ರಕೃತಿ ಪ್ರವಾಹ ಯಾವ ರೀತಿ ಆಯ್ತು, ಪ್ರಕೃತಿ ವಿಕೋಪದಿಂದ ಆ ರೀತಿಯಾಗಿರ್ತಕ್ಕಂಥ ಎಷ್ಟೋ ಘಟನೆಗಳು ನಡೆಯುತ್ತೆ ಈ ಒಂದು ದಕ್ಷಿಣ ಭಾರತದಲ್ಲಿ ಅಂತ ಮಾತನ್ನ ಹೇಳಿದ್ದಾರೆ. ಅದೇ ರೀತಿಯಾಗಿ ಮಣಿಪುರದಲ್ಲಿ ನಡೆದಂತಹ ಒಂದು ದುರಂತ ಮತ್ತೆ ಮರುಕಳಿಸುತ್ತೆ ಅಂತಹ ಒಂದು ಸಿಚುವೇಶನ್ ಅಂತ ಒಂದು ಘಟನಾವಳಿನ ನಮ್ಮ ದಕ್ಷಿಣ ಭಾರತದಲ್ಲಿ ಕೂಡ ನೋಡೋಂತ ಒಂದು ಟೈಮ್ ಬರುತ್ತೆ ಅನ್ನೋಂಥ ಮಾತನ್ನ ಹೇಳಿದ್ರು ಅವರು. ಕಳೆದ ವಾರಗಳಷ್ಟೇ ಹಿಂದೆ ಅವರು ಕಾಲಜ್ಞಾನದಲ್ಲಿ ಹೇಳಿದ್ರು. ಅದೇ ರೀತಿಯಾಗಿ ನಾವು ಬೆಳಗಾವಿಲಿ ನೋಡಿ, ಇಂಡಿವಿಜುವಲ್ ಆಗಿ ಬೆಳಗಾವಿನ ಟಾರ್ಗೆಟ್ ಮಾಡಿ ಹೇಳಿದ್ರು ಅವರು. ಬೆಳಗಾವಿಲಿ ಈ ರೀತಿ ಕೆಲವೊಂದಷ್ಟು ದುರಂತಗಳಾಗುತ್ತೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ಇನ್ನು 2024ರಲ್ಲಿ ಇನ್ನು ಏನೆಲ್ಲ ಆಗ್ಬೋದು, ಯಾವ ರೀತಿ ದುರಂತಗಳು ಬರುತ್ತೆ, ಆ ದುರಂತ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗುತ್ತೆ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಈ ಒಂದು ಕಿರಣ್ ಕುಮಾರ್ ಗುರೂಜಿ.